ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ ಆಗಿ ಹಾಗೇನೆ ತುಂಬ ಬೇಗನೆ ಮಾಡ್ಕೋಬಹುದಾದಂಥ ಒಂದು ಸ್ವೀಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪಾಯಸ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ. ಅದರಲ್ಲೂ ಕೂಡ ಈ ರೀತಿ ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ಮಾಡಿದರೆ ಯಾರು ತಾನೇ ತಿಂದೇ ಇರ್ತಾರೆ. ಈ ರೀತಿ ನಾವು ಪಾಯಸನ ಮದುವೆ ಮನೆಯಲ್ಲಂತೂ ಈ ರೀತಿ ಕಾಮನ್ ಆಗಿ ಮಾಡ್ತಾ ಇರ್ತಾರೆ ಈ ಪಾಯಸನ. ಅದರಲ್ಲೂ ಕೂಡ ನಾವು ಒಂದ್ಸಲ ಅದರ ರುಚಿ ನೋಡಿದ್ಮೇಲೆ ಮನೆಯಲ್ಲಿ ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡಬೇಕು ಅಂತ ಎಲ್ರಿಗೂ ಕೂಡ ಅನಿಸಿರುತ್ತೆ. ಇದೇ ಪಾಯಸನ ನಾವು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಹೇಗಿದ್ರೂ ಕೂಡ ಬೇಸಿಗೆ ಇರೋದ್ರಿಂದ ಈ ಸಾಬೂದಾನ ಅಥವಾ ಸಬ್ಬಕ್ಕಿ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು. ನಿಮಗೆ ಯಾವ ರೀತಿ ಪಾಯಸ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಬಿಳಿಗೆ ದಪ್ಪ ಇರುತ್ತಲ್ಲ, ಈ ರೀತಿ ಸಬ್ಬಕ್ಕಿನ ನಾನು ತಗೊಂಡಿದ್ದೀನಿ. ನೀವು ಇದೇ ಪಾಯಸನ ನೈಲಾನ್ ಸಬ್ಬಕ್ಕಿ ಕೂಡ ಉಪಯೋಗಿಸಿ ಮಾಡ್ಬೋದು. ನಾನು ಈ ಸಬ್ಬಕ್ಕಿನ 1 ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ನಾನಿಲ್ಲಿ ಒಂದು ಬಾಣಲೆಯಲ್ಲಿ ನೀರನ್ನು ಕೂಡ ಕಾಯೋದಕ್ಕಿಟ್ಟಿದ್ದೆ. ಈಗ ನೀರು ಕುದೀತಾ ಇರಬೇಕಾದ್ರೆ ನಾವು ಏನು ನೆನೆಸಿದ್ವಲ್ಲ ಸಬ್ಬಕ್ಕಿನ ಅದನ್ನು ಹಾಕಬೇಕು. ಹಾಕಿ ಒಂದು 2 ನಿಮಿಷದ ಕಾಲ ಇದನ್ನು ಬೇಯಿಸ್ಕೊಬೇಕು. ಸ್ವಲ್ಪ ಟೈಮ್ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ. ಒಂದು 2 ನಿಮಿಷದ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ಪೂರ್ತಿಯಾಗಿ ಕೂಡ ಬೆಂದಿಲ್ಲ. ಇಷ್ಟು ಬೆಂದಿದ್ರೆ ಇದನ್ನು ನಾವು ಒಂದು ಜಾಲರಿ ಸಹಾಯದಿಂದ ಇದನ್ನು ಸೋಸ್ಕೊಂಬಿಡಿ ಅಥವಾ ಸ್ಟ್ರೈನ್ ಮಾಡಿ ಇಟ್ಕೊಳ್ಳಿ. ನಾನೀಗ ಅದನ್ನು ಒಂದು ಜಾಲರಿ ಇದರಲ್ಲಿ ನಾನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಬಾಣಲೆಗೆ ನಾನಿಲ್ಲಿ 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಹಾಲು ಅಥವಾ ತುಂಬ ಗಟ್ಟಿ ಇದ್ದರೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕೊಬೋದು. ನೀವು ಇಲ್ಲ ಒಂದು ಅರ್ಧ ಕಪ್ ಹಾಲಿಗೆ 1/4 ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಾಲು ಕಾಯೋದಕ್ಕೆ ಶುರುವಾದಾಗ ನಾವು ಏನು ಸ್ವಲ್ಪ ಬೇಯಿಸಿಟ್ಕೊಂಡಿದ್ವಲ್ಲ ಸಬ್ಬಕ್ಕಿ ಅದನ್ನು ಈಗ ಇದಕ್ಕೆ ಸೇರಿಸ್ಕೊಬೇಕು. ನೀವು ಇದನ್ನು ಬೇಕಾದರೆ ಬರೀ ಹಾಲಿನಲ್ಲೇ ಕೂಡ ಬೇಯಿಸ್ಕೊಬೋದು. ಆ ಹಾಲಿನಲ್ಲಿ ತುಂಬ ಬೇಯಿಸ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಟೈಮ್ ಒಂದು 2 ನಿಮಿಷ ಬೇಯಿಸ್ಕೊಂಡು ಹಾಲಿನಲ್ಲಿ ಹಾಕೋದ್ರಿಂದ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ಈಗ ನಾನಿಲ್ಲಿ ಇದು ಕಲರಿಗೋಸ್ಕರ ಒಂದು ಸ್ವಲ್ಪ ಅರಿಶಿನ ಪುಡಿನ ನೀರಿನಲ್ಲಿ ಕಲಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕಿದ್ರೆ ಕೇಸರಿ ದಳನ ಒಂದೇ ಸ್ವಲ್ಪ ಹೊತ್ತು ಹಾಲಿನಲ್ಲಿ ನೆನೆಸಿ ಕೂಡ ಇದಕ್ಕೆ ಸೇರಿಸ್ಕೊಬೋದು. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಏನು ಡಿಫರ್ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಈಗ ಒಂದು 2 ನಿಮಿಷ ಕಾಲ ಇದನ್ನು ಹಾಗೆಯೇ ಬೇಯೋದಕ್ಕೆ ಬಿಟ್ಟು ಈಗ ನಾನು ಇದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೀವು ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ಳಿ. ಈ ರೀತಿ ಸಕ್ಕರೆ ಹಾಕಾದ್ಮೇಲೆ ಇದನ್ನು ಒಂದು 5 ರಿಂದ 10 ನಿಮಿಷದ ಕಾಲ ಒಂದು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ಇದು ಸಬ್ಬಕ್ಕಿ ತುಂಬ ಗಟ್ಟಿ ಇರೋದ್ರಿಂದ ನೀವು ಹಾಲನ್ನ ಸ್ವಲ್ಪ ತೆಳು ಮಾಡೇ ಹಾಕ್ಕೊಳ್ಳಿ. ನಾವು ಪಾಯಸನ ಮಾಡಬೇಕಾದ್ರೇ ಇದ್ರ ಕನ್ಸಿಸ್ಟೆನ್ಸಿನ ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಇದು ಆರಿದ ಮೇಲೂ ಕೂಡ ತುಂಬ ಗಟ್ಟಿಯಾಗೋದಿಲ್ಲ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಇದಕ್ಕೆ ನಾನು ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಹಾಗೆ ಪಿಸ್ತಾ ಇವು 3 ಕೂಡ ಉಪಯೋಗಿಸ್ತಾ ಇದ್ದೀನಿ. ಈ ರೀತಿ ತುಪ್ಪದಲ್ಲಿ ಎಲ್ಲನೂ ಹುರಿದುಬಿಟ್ಟು ನಾವೀಗ ಪಾಯಸಕ್ಕೆ ಸೇರಿಸ್ಕೊಬೇಕು. ನೋಡಿ, ಈಗ ಪಾಯಸ ಕೂಡ ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದಕ್ಕೆ ನಾವು ಏನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದು ದ್ರಾಕ್ಷಿ, ಗೋಡಂಬಿನ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷದ ಕಾಲ ಹಾಗೆಯೇ ಲೋ ಫ್ಲೇಮ್ನಲ್ಲೇ ಹಾಗೆಯೇ ಬೇಯೋದಕ್ಕೆ ಬಿಟ್ಬಿಡಿ. ಇದ್ರ ಜೊತೆಗೆ ನೀವು ಬೇಕಾದರೆ ತುಪ್ಪಕ್ಕೆ ಒಂದು 3 ರಿಂದ 4 ಲವಂಗನೂ ಕೂಡ ಹಾಕೊಬೋದು. ಈ ಲವಂಗ ಹಾಕೋದ್ರಿಂದ ಪಾಯಸದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕೊನೆಯದಾಗಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಬಾದಾಮ್ ಪೌಡ್ರನ್ನ ಹಾಕೊತಾ ಇದ್ದೀನಿ. ನೀವು ಯಾವುದೇ ಒಂದು ಸ್ವೀಟಿಗೆ ಈ ಬಾದಾಮ್ ಪೌಡ್ರನ್ನ ಹಾಕಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಮಾತ್ರ. ಈ ರೀತಿ ಕೊನೆಯದಾಗಿ ಬಾದಾಮ್ ಪೌಡ್ರು, ಏಲಕ್ಕಿ ಎಲ್ಲನೂ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾಗಿರ್ತಕ್ಕಂಥ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ಈ ಪಾಯಸನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮದುವೆ ಮನೆಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಏನು ತಿಂದಿರ್ತೀವಿ ಸೇಮ್ ಅದೇ ಟೇಸ್ಟ್ ಕೂಡ ಬರುತ್ತೆ. ಈ ಪಾಯಸನ ಸ್ವಲ್ಪ ಕನ್ಸಿಸ್ಟೆನ್ಸಿನ ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳಿ. ನಾವು ಈ ಸಬ್ಬಕ್ಕಿ ಸಾಬೂದಾನ ಏನಿದೆ ಅದು ತುಂಬ ಗಟ್ಟಿಯಾಗೋದ್ರಿಂದ ಅದು ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರನೇ ನಾವು ಮಾಡಬೇಕಾದ್ರೇ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಆರಿದ ಮೇಲೂ ಕೂಡ ಅದು ತುಂಬ ಗಟ್ಟಿ ಬರೋದಿಲ್ಲ. ಈ ರೆಸಿಪಿನ ನೀವು ಕೂಡ ಎಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.